ಕರಾಚಿಯ ಬಂದರು ಉಡಿಸಾಗಿದೆ ಅಲ್ಲಿನ ಪೋರ್ಟು. ಜೊತೆಯಲ್ಲಿ ಕರಾಚಿಯ ಬಂದರನ್ನ ಚಿಂದಿ ಮಾಡಿದೆ ನಮ್ಮ ಭಾರತದ INS ವಿಕ್ರಾಂತ್. 1971ರಲ್ಲಿ ಇದೇ ರೀತಿ INS ವಿಕ್ರಾಂತ್ ದಾಳಿ ಮಾಡಿತ್ತು. ಸದ್ಯ ಭಾರತೀಯ ನೌಕಾಸೇನೆಯ ಎರಡನೆಯ ಪವರ್ಫುಲ್ ದೊಡ್ಡ ಮಟ್ಟದ ಅಸ್ತ್ರ ಇದು ವಿಕ್ರಾಂತ್ ಪಾಕಿಗ ನಡುಕ ಹುಟ್ಟಿಸಿ ಮುಟ್ಟಿ ನೋಡಿಕೊಳ್ಳುವಂತೆ ಏಟನ್ನ ಕೊಟ್ಟಿದೆ INS ವಿಕ್ರಾಂತ್. INS ವಿಕ್ರಮಾದಿತ್ಯ ಅಣುವಸ್ತ್ರವನ್ನ ಚಾಲಿತ ಆಗಿರುವಂತ ದೊಡ್ಡ ಮಟ್ಟದ ಬಲ. ಹೀಗಾಗಿ 8 ನಗರಗಳಲ್ಲ, ಪಾಕಿಸ್ತಾನದ 16 ಪ್ರಮುಖ ನಗರಗಳನ್ನ ನುಗ್ಗಿ ಹೊಡೆದಿದೆ ಭಾರತ. ಅದರಲ್ಲೂ ಕೂಡ ಕರಾಚಿಯ ಬಂದರು ಭಸ್ಮ. ಇದಕ್ಕೆ ಯಾರು ಕಾರಣ ಅಂದರೆ INS ವಿಕ್ರಾಂತ್. ಬಹಳಷ್ಟು ದೊಡ್ಡ ಮಟ್ಟದ ಪವರ್ಫುಲ್ ಆಗಿದೆ. ಭಾರತದ ಎರಡನೆಯ ಅತ್ಯಂತ ಪವರ್ಫುಲ್ ಆಗಿರುವಂತ ಶಸ್ತ್ರಾಸ್ತ್ರ ಇದು. ಈ ಮೂಲಕವಾಗಿ ಕರಾಚಿಯ ಬಂದರು ಉಡಿಸಾಗಿದೆ. ಅಲ್ಲಿನ 16 ನಗರಗಳಿಗೆ ನುಗ್ಗಿ ಹೊಡೆದು ಬೆಂಕಿಯಲ್ಲೇ ಅದನ್ನ ಭಸ್ಮ ಮಾಡುವಂತ ಕೆಲಸ ಸಾಗಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಉಗ್ರಸ್ಥಾನ ಏನಾಗಿತ್ತು ಈಗ ನಡುಗಿ ಗಲಗಲ ಅಂತ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಏನ್ ಮಾಡೋದಕ್ಕೂ ಕೂಡ ಅವರಿಂದ ಸಾಧ್ಯವೇ ಇಲ್ಲ ಈಗ. ಹೀಗಾಗಿ ತಮ್ಮ ಮರಣ ಶಾಸನವನ್ನ ಪಾಕಿಸ್ತಾನವೇ ಕೈಯಾರ ಬರ್ಕೊಂಡಿದೆ. ಯಾಕಂದ್ರೆ 1971ರಲ್ಲಿ ಇದೇ ರೀತಿಯಾಗಿ INS ವಿಕ್ರಾಂತ್ ದಾಳಿಗೆ ಪಾಕಿಸ್ತಾನ ಚಿಂದಿ ಆಗಿತ್ತು. ಯಾವಾಗ ಬಾಂಗ್ಲಾದೇಶ ವಿಮೋಚನೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಆದರೆ ಈಗ ಭಾರತ ಸುಮ್ಮನೆ ಇರ್ತಾ ಇಲ್ಲ. ಪಾಕಿಸ್ತಾನದ ಒಳಗು ಹೋಗಿ ನುಗ್ಗಿ ಬಿಡ್ತಾನೆ ಇಲ್ಲ. ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದೆ ಭಾರತ. ಏನಾಗುತ್ತೆ ನಮ್ಮನ್ನು ಮುಟ್ಟಿದ್ರೆ ಅನ್ನೋದು ಒಟ್ಟಿನಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಭಾರತದ ದಾಳಿಗೆ ತತ್ತರಿಸಿದೆ, ಅಲ್ಲೋಲ ಕಲ್ಲೋಲ ಆಗಿದೆ. ಭಾರತದ ರಣಬೇಟೆಗೆ ಬರ್ಬಾದಾಗಿ ಹೋಗ್ಬಿಟ್ಟಿದೆ ಪಾಕಿಸ್ತಾನ. ಹಾಗಾಗಿ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಉಳಿದೋಗಿಟ್ಟಿದೆಯಲ್ಲ, ಇಲ್ಲೆಲ್ಲ ಕಡೆಯೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಗಡಿ ಭಾಗದಲ್ಲೂ ಕೂಡ ಗುಂಡಿನ ಚಕಮಕಿ ಸಾಗ್ತಾ ಇದೆ.